के कोई गन है क्या तेरी दूर से बढ़ के, तेरी धूप से रोशन, तेरी हवा पे जिंदा. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಹರ್ಷಿತಾ ಎನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಗಣರಾಜ್ಯೋತ್ಸವವು ಭಾರತದ ರಾಷ್ಟ್ರೀಯ ಹಬ್ಬ. ಗಣರಾಜ್ಯೋತ್ಸವವು ಭಾರತದಲ್ಲಿ ಪ್ರತಿ ವರ್ಷ 26 ಜನವರಿಯಂದು ಆಚರಿಸಲಾಗುತ್ತದೆ. ಈ ದಿನದ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ದಿನ. 26ನೇ ಜನವರಿ 1950ರಂದು ಸಂವಿಧಾನವು ಜಾರಿಗೆ ಬಂದಿತು. 26ನೇ ಜನವರಿ ಭಾರತದಾದ್ಯಂತ ಸರ್ಕಾರಿ ರಜಾದಿನವಾಗಿದೆ. ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವೆಂದು ಕರೆಯಲಾಗುತ್ತದೆ. ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ದಿನದ ಒನಕೆ ಓಬವ್ವರ ಒಂದೆರಡು ಮಾತುಗಳನ್ನು ಆಡುತ್ತಿದ್ದೇನೆ. ಈಗ ಅವರ ಅಭಿನಯವನ್ನು ಮಾಡುತ್ತಿದ್ದೇನೆ. ಓಹೋ, ನನ್ನ ಪತಿಯರಾಯ ಊಟಕ್ಕೆ ಕುಳಿತಿದ್ದಾರೆ. ನಾನು ನೀರನ್ನು ತರುವುದು ಮರೆತೇ ಬಿಟ್ಟೆ. ಏನಿದು ಶಬ್ದ? ಓಹೋ, ಹೈದರಾಲಿಯ ಸೈನಿಕರು ನಮ್ಮ ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕುತ್ತಿದ್ದಾರೆ. ಕಳ್ಳತನದಿಂದ ಒಳಗೆ ಬರಲು ಸಂಚು ಮಾಡುತ್ತಿದ್ದಾರೆ. ಈಗ ನನ್ನ ಪತಿಯರಾಯ ಊಟಕ್ಕೆ ಕುಳಿತಿದ್ದಾರೆ. ಈಗ ನಾನು ಹೇಗೆ ಹೋಗಲಿ? ಇವರಿಗೆಲ್ಲ ಈ ಒನಕೆ ಓಬವ್ವನೇ ಸಾಲದು. ನನ್ನ ಹೆಸರು ಶ್ರದ್ಧಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ವೇಷವನ್ನು ಧರಿಸಿದ್ದೇನೆ. ಇಂದು ಅವರ ವೇಷದಲ್ಲಿ ಒಂದೆರಡು ಮಾತನ್ನು ಆಡಲು ಬಯಸಿದ್ದೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ನನ್ನ ಪುಣ್ಯ ಭೂಮಿ, ಇದು ನನ್ನ ಕರ್ಮ ಭೂಮಿ. ಈ ಝಾನ್ಸಿ ರಾಣಿ ಎಂದಿಗೂ ಈ ದೇಶವನ್ನು ಬಿಟ್ಟು ಕೊಡೋದಿಲ್ಲ. ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಹಿಂಸೆಗಾಗಿ ನಾನು ಅವಕಾಶ ಕೊಡುವುದಿಲ್ಲ. ಈ ಭೂಮಿ ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಈ ಝಾನ್ಸಿ ರಾಣಿಯ ರೌದ್ರ ಅವತಾರವನ್ನು ಕಾಣುವಿರಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜೈ ಹಿಂದ್, ಜೈ ಭಾರತ್. ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಜಾನ್ವಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಒನಕೆ ಓಬವ್ವದ ಪಾತ್ರವನ್ನು ವಹಿಸುತ್ತಿದ್ದೇನೆ. ಹೈದರಾಲಿ ಸೈನಿಕರು ನಮ್ಮ ಕೋಟೆಗೆ ನುಗ್ಗಿದ್ದಾರೆ. ಹೋಗಿ ರಣಕಹಳೆಯನ್ನು ಊದಿ. ಧನ್ಯವಾದಗಳು. ನನ್ನ ಹೆಸರು ಕನಿಷ್ಕಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಪ್ಪ ಕೊಡಬೇಕೆ ಕಪ್ಪ, ನಿನಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ನೀವೇನು ನನ್ನ ಅಣ್ಣ ತಮ್ಮಂದಿರು, ನಿಂತರು, ಇಷ್ಟರು, ದಾಯಾದಿಗಳು, ನಮಗೇಕೆ ಕೊಡಬೇಕು ಕಪ್ಪ? ಮುಖದ ಕೋತಿಗಳೇ, ತೊಲಗಿಲಿಂದ ಹರ ಹರ ಮಹಾದೇವ್. Revati. I am studying in 7th standard. Today I am representing myself as Jhansi Rani Lakshmibai. Jhansi Rani Lakshmibai was a great Indian freedom fighter. She was also known as Jhansi Ki Rani. She was born on 19th November 1828. She was dead on 18th June 1858. The only way to succeed in our life is through courage and braveness. This was the thought said by Jhansi Rani Lakshmibai. We should always respect our freedom fighters who have sacrificed their life to freedom and motherland. Hara Hara Mahadev. From 7th standard. Today my costume is to do Kittur Rani Channamma. Kittur Rani born at 23 October 1773 in Belagavi. She is a legendary freedom fighter and she is the first woman to form a kingdom against the British. She is a first woman to get a freedom for everyone. Her statue is in a Suvarna Vidhana Sauda. She is also known as Queen of Kitturu and the Queen of Karnataka. She died in 26 February 1929.
ಹರ್ ಸ್ಲೋಗನ್ ಈಸ್ ಕಪ್ಪ ಕೊಡಬೇಕಿ ಕಪ್ಪ ನಿಮಗೇಕೆ ಕೊಡಬೇಕು ಈ ಕಪ್ಪ, ನೀವೇನು ನನ್ನ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ನಿಮಗೇಕೆ ಕೊಡಬೇಕು ಈ ಕಪ್ಪ. ದಿಸ್ ವಾಸ್ ದ ಮೇಜರ್ ಸ್ಲೋಗನ್ ಆಫ್ ದಿ ಕಿತ್ತೂರು ರಾಣಿ ಚೆನ್ನಮ್ಮ ಆಫ್ ಅಪೋಸಿಂಗ್ ದ ಲ್ಯಾಂಡ್ ಟ್ಯಾಕ್ಸ್. My name is Amta. I am studying 7th standard. My costume name is Savitri Bapule. Savitri Bapule was the first freedom fighter. Savitri Bapule was the first woman teacher of India. My costume name is Rani Abaka Devi. Good morning everyone. My name is Pratiksha. I am studying in 5th standard. My costume is Mother Teresa. ಶುಭೋದಯ, ನನ್ನ ಹೆಸರು ಲಾವಣ್ಯ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಒನಕೆ ಓಬವ್ವವನ್ನು ಧರಿಸಿದ್ದೇನೆ ಮತ್ತು ಅವರ ಬಗ್ಗೆ 2-3 ವಾಕ್ಯವನ್ನು ಹೇಳಲು ಬಯಸಿದ್ದೇನೆ. ಹೈದರಾಲಿ ಸೈನಿಕರು ನಮ್ಮ ಕೋಟೆಯನ್ನು ನುಗ್ಗಿದ್ದಾರೆ, ಹೋಗಿ ರಣಹರೆಯನ್ನು ಊದಿ. I wish you all a happy Republic Day. My name is Tanshika from 8th standard. Today I wore the costume of Jhansi Rani Lakshmibai. Rani Lakshmibai is also known as the Rani of Jhansi. She was born on 19 November 1828 and she is one of the famous freedom fighters of India. Her father name was Moropant Tambe and mother name was Bhagirathi Sape, and her full name was Manikarnika Tambe and was nicknamed as Manu. She was died on June 1858 after being mortally wounded by British counterattack at Good Gwalior. morning to everyone. My name is Salma. I am studying in 8th standard. I am going to tell speech about Wanke Obawa. I wore the costume of Wanke Obawa. Wanke Obawa was the 18th century warrior fought against Hyder Ali's forces. She is a symbol of Nari Shakti and she is a symbol of courage and determination. She is a brave warrior who fought against Hyder Ali's forces. The Karnataka celebrates Wanke Obawa's Jayanti on November 11th. Good morning to everyone. My name is Ganeshri. I am studying in 8th standard. First of all, I wish you a very happy Republic Day. I wore the costume of Kitturu Rani Chennamma. Kitturu Rani Chennamma was born on 23rd October 1773, Kakati in Karnataka. Her father name was Desai Dolappa Gaudaru and mother name was Padmavati. She was married to Mallasajja Desai, the ruler of Kitturu. She fought against the British Empire until her last breath. She took her last breath in 21st February 1826. Thank you. ಶುಭೋದಯ, ನನ್ನ ಹೆಸರು ವಿಷ್ಣು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲು ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಾನು ಸ್ವಾತಂತ್ರ್ಯ ಹೋರಾಟಗಾರನಾದ ಸುಭಾಷ್ ಚಂದ್ರ ಬೋಸ್ ರವರ ವೇಷ ಧರಿಸಿದ್ದೇನೆ. ಅವರ 2 ಮಾತುಗಳನ್ನು ಆಡುತ್ತಿದ್ದೇನೆ. ನನಗೆ ರಕ್ತ ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ. ಒಬ್ಬ ವ್ಯಕ್ತಿ ತನ್ನ ಸಿದ್ಧಾಂತಕ್ಕಾಗಿ ಸಾವನ್ನಪ್ಪಬಹುದು, ಆದರೆ ಆತನ ಮರಣ ನಂತರವೂ ಉಳಿಯುವ ಆ ಸಿದ್ಧಾಂತ 1000 ಜನರಲ್ಲಿ ಅವಿತರಿಸುತ್ತದೆ. ಸ್ವಾತಂತ್ರ್ಯವನ್ನು ಯಾರೂ ಕೊಡುವುದಿಲ್ಲ, ಅದನ್ನು ನಾವೇ ಪಡೆದುಕೊಳ್ಳಬೇಕು. ನಮ್ಮ ದೇಶ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ವಾತಂತ್ರ್ಯ ಒಂದೇ ಪರಿಹಾರ. ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಮತ್ತು ತಪ್ಪಿನೊಂದಿಗೆ ಮಾಡಿಕೊಳ್ಳಬಹುದು ಅಪರಾಧ. I am studying 6th standard. Now I am going to talk about Bhagat Singh. You can kill me, but you cannot kill my ideas. You can crush my body, but you cannot crush my spirit of my motherland. Jai Hind, Jai Bharat. ನನ್ನ ಹೆಸರು ಅರ್ಷ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಸುಭಾಷ್ ಚಂದ್ರ ಬೋಸಿನ ವೇಷವನ್ನು ಧರಿಸಿದ್ದೇನೆ. ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಹುಟ್ಟಿದ್ದು ಜನವರಿ 23, 1897ರಲ್ಲಿ ಜನಿಸಿದ್ದು. ಇವರ ತಂದೆ ಹೆಸರು ಜಾನಕಿನಾಥ ಬೋಸ್ ಹಾಗೂ ತಾಯಿ ಹೆಸರು ಪ್ರಭಾವತಿ ದೇವಿ. ಧನ್ಯವಾದಗಳು. My name is Amog. I am studying 5th standard. Today I am going to speak about Lal Bahadur Shastri. Lal Bahadur Shastri was a great political leader. Also, Shastri was a famous person and also known as the second Prime Minister after India independence. Lal Bahadur Shastri was also served the Minister of the Home Affairs, Minister of External and Affairs, Minister of Railways. Thank you. Hey everyone, my name is Shitam Gola. I am studying in 3rd standard. Today about Bhagat Singh, born on 28 September 1907 in Punjab. Bhagat Singh was sacrificed his life for our country. Thank you. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು
ಸಂಗೊಳ್ಳಿ ರಾಯಣ್ಣ ವೇಷವನ್ನು ಧರಿಸಿದ್ದೇನೆ. ಮುಚ್ಚು ಬಾಯಿ, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡೋ ಸೊಕ್ಕೆ ನಿನಗ. ಇಲ್ಲಿ ಕಟ್ಟನೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಏಟಾಕರೆ ಕನ್ನಡಿಗಳ ಮಾನವಿಮಾನ ನಿಂಗೇನ್ ಗೊತ್ತೈತೆ? ಈ ಕೆಚ್ಚದ ಕೈಗಳ ಬೀಳೈತೆ, ಅಂದಿದ ಮೊದಲೇ ನಾಡೈತೆ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತೆ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸಿ ಬದುಕೋ ಆಸೆ ನಿಂಗಿದ್ದಂತಿಲ್ಲ. ನೀನು ಉಳಿಸೋ ಆಸೆ ನನಗೂ ಇಲ್ಲ. ಗುರುದೇವ, ಎತ್ತ ತಾಯಿ ಕತ್ತಿ ಸಂಚರಿಸೋ ಮಂಗ್ಯಾನ್ ಮಕ್ಕಳ ಮಾತು ಕೇಳಿ ಅಂಜ್ಕೊಂಡ್ ಕೂಡ ಸಂಗಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಇದೀನ್ರಿ. ಅಪ್ಪನೇ ನೀಡಿ ತಾಯಿ ಕಾಲ್ ತೆಗೆದು ಜಗಳ ನಿಂತ ಕೆಂಪೋಟಿ ತರ್ಗೋಣ ಅಡ್ಡಡ್ಡ ಫೀಲ್ ಆಗ್ತೀನಿ. ಧನ್ಯವಾದ. Good morning to everyone. Today I am presenting a role of Bhagat Singh and I am going to talk a few lines about Bhagat Singh. Bhagat Singh was born in 28 September 1904 in Punjab state, Lalpur district. He is a great patriot who loves his mother and his motherland. He fought against the British rulers and he sacrificed his life for his motherland and by hanging. His famous quote was, "You can kill me but not my ideas. You can crush my body but not my spirit." And I am going to talk a few lines on Republic Day. Republic Day is a national festival of our country. It is very important for as a Independence Day. Republic Day is a day when the Constitution came into force. On this day, many programs like parade, flag hosting, etc. are done. Thank you. My name is Shreyas. I am studying in third standard. Today is Republic Day speech. Republic Day is celebrated on 26 January contestant in India. In the year 1950, the contestant was formed. Republic Day is a national festival of India. Thank you. Hey everyone, my name is Supreet. I am studying in third standard. We are celebrating Republic Day is a national festival of India. It is celebrated on 26 January every year. The parade is the big event of this day. The parade is the hold on Rajpatha in New Delhi. Thank you. My name is Rupana. I am studying in third standard. My school name is Vicky School. Today, 25th January, we are celebrating Republic Day. Republic Day teaches us to live in peace, love and unity. I am proud to be an Indian. I love my country very much. Thank you. Good morning to everyone. My name is Bhumika. I am studying 4th standard. Today is 26th January. We are celebrating Republic Day. It is a very special day for our country, India. Republic Day is a national festival of India. This day teaches us to live in unity and peace. We remember our freedom fighters on this day. My name is Naveshri. I am studying 4th standard. Today we are celebrating Republic Day in our state. It is a very special day for our country, India. Republic Day is celebrated on 26 January. Every year on this day, our India became a republic on 1950. We remember our freedom fighter on this day. Jai Hind, Jai Bharat. My name is Dhruva. I am studying in 4th standard. Today I am going to speak about Republic Day. In India, we celebrate Republic Day on 26th of January. Republic Day is a national festival of India. On this day, the Constitution came into force in 1950. My name is Anita. I am studying 4th standard. Today we are celebrating Republic Day in our school. It is very special day for our country, India. The Republic Day is on 26th January. We celebrate every year. On this day, our India became republic in 1915. This day teachers used to live in unity and peace. We remember our freedom fighters on this day. Jai Hind, Jai Bharat. My name is Manjunath. I am studying 7th standard. Today I wish you all a happy Republic Day. Today is 26th January and we are celebrating 76th Republic Day of our country. Republic Day is a national festival of India. On 26th January 1950, our constitution came into force. The constitution is the law of our country. We should respect our constitution. On 26th January, the president of our India hosts the flag in New Delhi. We should understood the importance of the great day. Thank you. Everyone, my name is Nityashipa. I am studying in standard. Today I am going to say about Republic Day. Republic Day is a national festival of India. It is celebrated on 26th January every year with joy. On this day, India became republic in 1950. We should always respect our Indian Constitution.
It is a national festival of India. Republic Day is the most important day in Indian history. मेरा नाम दिशा है, मैं 5वीं कक्षा में पढ़ रही हूँ। सबसे पहले मैं आप सभी को गणतंत्र दिवस की हार्दिक शुभाशय देता हूँ। गणतंत्र दिवस आज 75वां गणतंत्र दिवस मनाया जाता है। गणतंत्र दिवस हमारे देश का एक राष्ट्रीय त्योहार है। 26 जनवरी 1950 में गणतंत्र दिवस भारत का एक धर्मनिरपेक्ष और लोकतांत्रिक देश बना था। इस दिन सरकारी दफ्तरों के साथ साथ स्कूल और कॉलेज भी बंद रहते हैं। हमारा स्कूल और अन्य जगहों पर राष्ट्रीय ध्वज लहराया जाता है। धन्यवाद। Good morning to everyone. My name is Chitra. I am studying in 4th standard. My school name is Zika Public School. Today I am going to speak few lines about Republic Day. We are celebrating our 76th January. Today is 26th January. Constitution came into force on this day in 1950. Dr. B. R. Ambedkar, the father of our Constitution, guided us, our freedom fighters, bravely for our independence and honor us to respect our national to be in India, and I love my country. Thank you. My name is Pawan Kumar. I am studying in 7th standard. Today I am going to say about Subhash Chandra Bose. Subhash Chandra Bose was a man who greatly contributed his life to the Indian independence. He was born in 23 January 1897 in Cuttack. He made a regiment in his army especially for the women, led by Lakshmi Sehgal. He believed the motto of "Give me blood, I give you freedom." His mother name was Prabhavati Devi and his father name was Janakinath Bose. He died on the plane crash in Taiwan in 1945. Thank you. Good afternoon to everyone. My name is Dhanush. I am studying in 6th standard. Today is 26th January and we are celebrating Republic Day. At first, I wish you all a very happy Republic Day. On 26th January 1950, the Constitution came into the force. The Constitution is the supreme law of the India. We should always respect our Constitution. This day, teachers used to live in unity and peace. Republic Day is a national festival of India. I am proud to be an Indian. Jai Hind, Jai Bharat. ಹರ ಹರ ಮಹಾದೇವ್. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಜಯನಂದನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಜನವರಿ 26 ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನ ಪಿತಾಮಹ ಎಂದು ಕರೆಯುತ್ತಾರೆ. ಜನವರಿ 26 1950ರಿಂದ ಭಾರತೀಯ ಸಂವಿಧಾನ ಜಾರಿಗೆ ಬಂದಿದೆ. ಧನ್ಯವಾದಗಳು. Everyone, myself Manasthi Disha from 8th standard. Today is 26th January. I wish you a very happy Republic Day to everyone. Today I wore the costume of Jhansi Rani Lakshmibai. Now I would like to speak a few words about Jhansi Rani Lakshmibai. We all know the bravery of Jhansi Rani Lakshmibai. She was an unforgettable warrior in the history of India. Jhansi Rani Lakshmibai was popularly known as Jhansi Ki Rani. Jhansi Rani Lakshmibai was an excellent horse rider, sport fighter and well trained in the martial arts. She emerged as a great personality in the first independence war in 1857. Jhansi Rani Lakshmibai was born on 19 November 1828 in the town of Varanasi. Her childhood name was Manikarnika Tambi. At the age of 14, she was married to Raja Gangadhar Rao, the king of Jhansi. Jhansi Rani Lakshmibai was died on 18 June 1858 in the battlefield. Thank you everyone. ಗುರು ಹಿರಿಯರು ಹಾಗೂ ಸಮಸ್ತ ಕನ್ನಡಿಗರಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಕಾವೇರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುಂಬೈ ಕರ್ನಾಟಕವನ್ನು ಕಿತ್ತೂರು ಕರ್ನಾಟಕವನ್ನಾಗಿ ನಾಮಕರಣ ಮಾಡಿರುವ ಬೆನ್ನಲ್ಲೇ ನವೆಂಬರ್ 11ರಂದು ಒನಕೆ ಓಬವ್ವ ಜಯಂತಿಯನ್ನು ಆಚರಿಸಲು ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಇತಿಹಾಸದ ಪುಟ ತೆರೆದು ನೋಡುವಾಗ ಅನೇಕ ಐತಿಹಾಸಿಕ ಸ್ಥಳಗಳಲ್ಲಿ ಚಿತ್ರದುರ್ಗವೂ ಒಂದು. ಚಿತ್ರದುರ್ಗ ಎಂತಾಕ್ಷಣ ನೆನಪಾಗುವುದೇ ಒನಕೆ ಓಬವ್ವಳ ಏಕಾಂಗಿಯಾಗಿ ಹೋರಾಡಿದ ಒನಕೆ ಓಬವ್ವಳ ಹೆಸರು. ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು.
ನನ್ನನ್ನು ಮುಗಿಸುತ್ತೇನೆ. ಶುಭೋದಯ. ನನ್ನ ಹೆಸರು ಪ್ರೀತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ವೇಷ ಧರಿಸಿ ಒಂದೆರಡು ಮಾತನಾಡಲು ಇಚ್ಛಿಸಿದ್ದೇನೆ. ಏನು ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನನ್ನ ಅಣ್ಣ ತಮ್ಮದಿರೆ, ನೆಂಟರೆ, ಇಷ್ಟರೆ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಮುಖದ ಕೋತಿಗಳೇ, ಭಾರತ ಬಿಟ್ಟು ತೊಲಗಿ, ಹರ ಹರ ಮಹಾದೇವ ಹರ ಹರ. ಶುಭೋದಯ. ನನ್ನ ಹೆಸರು ದೀಕ್ಷಿತಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕಿತ್ತೂರು ರಾಣಿ ಚೆನ್ನಮ್ಮವರ ಪಾತ್ರವನ್ನು ಮಾಡುತ್ತಿದ್ದೇನೆ. ಏನು ಕಪ್ಪ ಕೊಡಬೇಕಾ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನನ್ನ ಅಣ್ಣ ತಮ್ಮಂದಿರೆ, ಇಷ್ಟರೇ, ನೆಂಟರೆ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಮುಖದ ಕೋತಿಗಳೇ, ಭಾರತ ಬಿಟ್ಟು ತೊಲಗಿ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕಿತ್ತೂರು ರಾಣಿ ಚೆನ್ನಮ್ಮದ ವೇಷ ಧರಿಸಿದ್ದೇನೆ. ಅವರ ಬಗ್ಗೆ 2 ಮಾತನಾಡಲು ಇಚ್ಛಿಸಿದ್ದೇನೆ. ಕಪ್ಪ ಬೇಕಾ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಸುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನನ್ನ ಇಷ್ಟರೇ, ದಾಯಾದಿಗಳೇ, ನೆಂಟರೆ, ನಿಮಗೇಕೆ ಕೊಡಬೇಕು ಕಪ್ಪ? ಏ ಕೆಂಪು ಮುಖದ ಕೋತಿಗಳೇ, ಭಾರತ ಬಿಟ್ಟು ತೊಲಗಿ, ಹರ ಹರ ಮಹಾದೇವ, ಹರ ಹರ ಮಹಾದೇವ.